ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ವ್ಲಾಗ್ಸ್. ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿನಿ. ಹಿಂದಿನ ವಿಡಿಯೋಸ್ ಎಲ್ಲ ಹೆಂಗೆ ಅನಿಸ್ತ್ರಿ, ಇಷ್ಟ ಅಂತ ಅನ್ಕೊಳಕತ್ತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ಇವತ್ತು ಡೈಲಿ ರೂಟೀನ್ ಸ್ಟಾರ್ಟ್ ಮಾಡಿ ನೋಡ್ರಿ. ನಂದು ತಲೆಗೆ ಎಣ್ಣೆ ಹಚ್ಕೊಳಕತ್ತೀನಿ. ಮೊನ್ನೇನು ಮಾಮಾರ್ಥದ ಆಯಿಲ್ ತರಿಸಿದ್ನೆಲ್ಲ ಇದನ್ನ ಯೂಸ್ ಮಾಡಕತ್ತೀನಿ. ನಾನು ಮುಂಚೆಗೂ ಯೂಸ್ ಮಾಡೀನಿ ಇದನ್ನ ಮತ್ತೆ 2 ಪ್ಯಾಕ್ ಖಾಲಿ ಮಾಡೀನಿ ನಾನು. ಆ್ಯಕ್ಚುಲಿ ಚಲೋ ಐತಿ ಆಯಿಲ್, ಏನೈತಲ್ಲ ಇದು ಭಾಳ ಚಲೋ ಐತಿ. ಇದನ್ನ ಯೂಸ್ ಮಾಡತ್ತೀನಿ ಮಾರ್ನಿಂಗ್. ಇವತ್ತು ಮಂಗಳವಾರ ಐತಲ್ಲ, ತಲೆ ಸ್ನಾನ ಮಾಡಬೇಕು. ಒಂದು ತಾಸು ಇದನ್ನ ಹಚ್ಕೊಂಡು ಬೆಳಗ್ಗೆ ಎಲ್ಲ ರೂಟೀನ್ ಮುಗಿಸಿ ಆಮೇಲೆ ಸ್ನಾನಕ್ಕೆ ಹೋಗ್ಬೇಕಂತ ಅನ್ಕೊಂಡೀನಿ. ಇವಾಗ ಅಪ್ಲೈ ಮಾಡಕತ್ತೀನಿ ನೋಡ್ರಿ ಆಯಿಲ್. ಸ್ಮೆಲ್ಲೇನೋ ಮಸ್ತ್ ಐತಿ. ಇವಾಗ ಆಯಿಲ್ ಮಸ್ತ್ ಅಪ್ಲೈ ಮಾಡಕತ್ತೀನಿ ನೋಡ್ರಿ. ಸ್ಕ್ಯಾಲ್ಪ್ ಎಲ್ಲ ಹಿಂಗೆ ಮಸಾಜ್ ಮಾಡ್ಕೋಬೇಕು ಯಾವಾಗಲೂ. ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲಿಯಾರ ಮಾಡಿರಿ, ಚಲೋ ಅನಿಸುತ್ತೆ, ರಿಲೀಫ್ ಅನಿಸುತ್ತೆ ಸ್ಟ್ರೆಸ್ ಎಲ್ಲ. ಆಯಿಲ್ ಎಲ್ಲ ಮಸ್ತ್ ಹಚ್ಕೊಂಡೆ ನೋಡ್ರಿ. ಗಂಟು ಹಾಕ್ಕೊಂಡಿನಿ. ಇವಾಗ ನನ್ನ ಹಸ್ಬೆಂಡ್ ಐರನಿನ ಅರ್ಬಿ ತಂದಾರ, ನೀಟಾಗಿ ಹೊಂಚ್ಕೊಳಕತ್ತಾರ ನೋಡ್ರಿ. ಭಾರಿ ಅರೇಂಜ್ ಮಾಡಿದ್ರಲ್ರಿ. ನಾನು ಒಂದಿಷ್ಟು ಡ್ರೆಸ್ ಐರನಿಗೆ ಕೊಟ್ಟಿದ್ದೆ ನೋಡ್ರಿ. ನಾನು ವಾರ್ಡ್ರೋಬ್ ಟೂರ್ ಒಂದ್ಸಲಿ ತೋರಿಸ್ತೀನಿ ನಿಮ್ಗೆ, ನಾ ಯಾವ ಥರ ಅರೇಂಜ್ ಮಾಡೀನಿ ಅಂತಂದು. ಸಿಂಪಲ್ ಆಗಿ ಮಾಡಿ, ನಾ ಏನು ಇದಿಲ್ಲ. ಸಾರಿ ಅಂತೂ ಭಾಳ ಅದ ನಾನು, ಅದಕ್ಕೆ ಇದ ಸ್ಪೇಸ್ ಜಾಸ್ತಿ ಹಿಡಿದ್ಬಿಟ್ಟೈತಿ. ಇನ್ನೂ ಅದಾವು, ಊರಾಗ ಅದಾವು, ಮತ್ತೆ ತರಬೇಕಂದು ಹೋದಾಗ. ಇವಾಗ ನಾಷ್ಟಾ ಬದ್ಲಿನ ಚಪಾತಿ ಪಲ್ಯ ಮಾಡಿದ್ರಾತ ಅಂತಂದು ಅನ್ಕೊಂಬಿಟ್ಟೇನಿ. ಅಂದ್ರೆ ನಾ ಇವತ್ತು ಹುಬ್ಳಿಗೆ ಹೋಗ್ಬೇಕ್ರಿ. ಒಂದು ಸ್ವಲ್ಪ ನಾನು ಅಕ್ಕಾರ ಸ್ವಲ್ಪ ಶಾಪಿಂಗ್ ಅಂತಂದು ಹೊಂಟಿವಿ. ಸಾರಿಗಿರಿ ನೋಡ್ಕೊಂಬಂದ್ರಾತ ಅಂತಂದು. ಈಗ ಹಬ್ಬಗಳು ಬರಕತ್ತಾವಲ್ಲ, ಅದ್ರ ಸಲುವಾಗಿ ಇವಾಗ ಇವ್ರಿಗೂ ಲಂಚ್ ಆಗುತ್ತಾ, ಹಂಗೆ ಬ್ರೇಕ್ಫಾಸ್ಟೂ ಆಗುತ್ತೆ ಅಂತಂದು ಎರಡಕ್ಕೂ ಚಪಾತಿನ ಮಾಡಕತ್ತೀನಿ. ಮೆಂತ್ಯ ಸೊಪ್ಪು ಹಾಕಿ ಚಪಾತಿ ಮಾಡಿದ್ರಾತ ಅಂತಂತ ಅನ್ಕೊಂಡೀನಿ. ಅದಕ್ಕೆ ಕಾಂಬಿನೇಷನ್ ಆಗಿ ಪಲ್ಯ ಅದು ಮಾಡತ್ತೀನಪ್ಪ ಅಂತಂದ್ರೆ ಕ್ಯಾಬೇಜ್ ಮಾಡ್ಕೊಳಕತ್ತೀನಿ ನೋಡ್ರಿ. ಕ್ಯಾಬೇಜ್ ಮಸ್ತ್ ಸಣ್ಣಗೆ ಹೆಚ್ಕೊಂಡೇನಿ. ಇದನ್ನು ನಾನು ಹುರ್ಕೊಂಡನ ಮಾಡ್ಕೊತೀನಿ, ಡೈರೆಕ್ಟ್ ಮಾಡಂಗೆ ನನಗೆ ಅಷ್ಟು ಸೇರೋದಿಲ್ಲ. ಅದಕ್ಕೆ ಯಾವಾಗ್ಲೂ ಹುರಿತಿರ್ತೀನಿ ನಾನು. ಇದು ರೆಸಿಪಿ ಮತ್ತೊಮ್ಮೆ ತೋರಿಸ್ತೀನಿ. ಆಮೇಲೆ ಸಬ್ಬಸ್ಗಿ ಸೊಪ್ಪು ಪಲ್ಯ ಮಾಡಿದ್ರಾತಂತ ಅಂದ್ಕೊಂಡೀನಿ. ಅದಕ್ಕೆ ಹೆಸರು ಬೇಳೆ ಒಂಚೂರು 2-3 ವಿಸಿಲ್ ಕೂಗಿಸಿಟ್ಬಿಟ್ಟೀನಿ. ಒಂದು ಸ್ವಲ್ಪ ಮೆತ್ತಗಾಗೈತದ ಬೇಳೆ. ಇಲ್ಲೇ ಹಿಟ್ಟು ನಾದ್ಕೋತೀನಿ. ಮಸ್ತ್ ಚಪಾತಿ, ಕ್ಯಾಬೇಜ್ ಪಲ್ಯ ಮತ್ತು ಸಬ್ಬಸ್ಗಿ ಪಲ್ಯ ಮಾಡಿದೆ ನೋಡ್ರಿ. ಮಸ್ತ್ ಕಾಣತೈತಿ. ಇವಾಗ ನನ್ನ ಹಸ್ಬೆಂಡಿಗೆ ಕೊಡೋನು. ಟೈಮು ಇವಾಗ 11 ಗಂಟೆ ಮೇಲಾಗೈತಿ. ಇದು ಬ್ರಂಚ್ ಇದ್ದಂಗೆ, ಬ್ರೇಕ್ಫಾಸ್ಟ್ ಪ್ಲಸ್ ಲಂಚ್. ಏನಾಗೈತ್ರಿ, ಚಪಾತಿ ಸಾಫ್ಟ್ ಆಗ್ಯಾವನ. ಹೆಂಗೈತೆ ಚಲೋ ಪಲ್ಯ ಚಲೋ ಆಗ್ಯಾವ. ಮಸ್ತ್ ಜಳಕ ಮಾಡ್ಕೊಂಡ್ ಬಂದೆ ನೋಡ್ರಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಹುಬ್ಳಿಗೆ ಹೋಗೋದೈತಿ. ಗುಡಿಗೆ ಸಾಯಂಕಾಲ ಹೋಗ್ತೀನಿ. ಇಲ್ಲಪ್ಪ ಅಂದ್ರೆ ನನ್ನ ಹಸ್ಬೆಂಡ್ ಹೋಗಿ ಬರ್ತಾರೆ ಒಬ್ರು.
ಇವತ್ತು ನಾನು ಹುಬ್ಳಿಗೆ ಹೊಂಟಿದ್ದೆ ನೋಡ್ರಿ, ಸ್ವಲ್ಪ ಶಾಪಿಂಗ್ ಇತ್ತು. ನಮ್ಮ ಅಕ್ಕಾರು ನಾವು ಹೊಂಟಿದ್ವಿ. ನೋಡೋಣ, ಅವರು ಕ್ಲಿಪ್ಪಿಂಗ್ ತೊಗೊಳೋದಾದ್ರೆ ತೊಗೊತೀನಿ, ಇಲ್ಲಪ್ಪ ಅಂತಂದ್ರೆ ಫೈನ್. ಏನು ತೊಗೊಂಡೇನಿ ಅನ್ನೋದು ಬಂದಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತು ಮಂಗಳವಾರ ಪೂಜೆ ಹೆಂಗೆ ಮಾಡ್ರ ಅಂತಂದ್ರೆ ಶೇರ್ ಮಾಡ್ಕೊತೀನಿ ಬರ್ರಿ. ಅಡುಗೆ ಎಲ್ಲ ಮಾಡಿದ್ನಲ್ಲ, ಒಂಚೂರು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೀನಿ. ಇವಾಗ ನನ್ನ ಹಸ್ಬೆಂಡ್ ಡ್ರಾಪ್ ಮಾಡೋಕ್ಕೆ ಬರ್ತಾರಂತ ಬಸ್ ಸ್ಟ್ಯಾಂಡಿಗೆ. ಬಸ್ನಾಗ ಹೊಂಟೀವಿ ಆ್ಯಕ್ಚುಲಿ. ಕ್ಲಿಪ್ಪಿಂಗ ಆದ್ರೆ ಟ್ರೈ ಮಾಡ್ತೀನಿ, ತೊಗೊಳೋದಾದ್ರೆ ತೊಗೊತೀನಿ, ಇಲ್ಲಪ್ಪ ಅಂದ್ರೆ ಮತ್ತು ಬಂದಿಂದ ಆ್ಯಸ್ ಯೂಶ್ವಲ್ ಏನು ಕಂಟಿನ್ಯೂ ಮಾಡಬೇಕು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನನ್ನ ಹಸ್ಬೆಂಡ್ ಬಂದ್ರೆ ನೋಡ್ರಿ, ಇವಾಗ ನನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ತಾರೆ. ಹಾಯ್ ಮಾಡಿಬಿಡ್ರಿ, ಏನ್ರ ಮಾತಾಡ್ರಿ, ಬರೀ ಹಾಯ್ 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 ಸಲಿ ಮತ್ತೆ ಮಾತಾಡಿಸ್ತೀನಿ. ಎಲ್ಲರೂ ಏನು ಮಾಡ್ತಾರೋ, ಏನು ಎಜುಕೇಷನ್ ಆಗೈತಿ ಎಲ್ಲ ಕೇಳತ್ತಿದ್ರಿ. ಅದು ಅಂದರೆ ಒಂದ್ಸಲಿ ಬ್ಲಾಗ್ ಮಾಡ್ತೀನಿ, ನೋಡು ನಾವು ಹೆಂಗೆ ಬರುತ್ತಾ ಅಂತಂದು. ಇವಾಗ ಹುಬ್ಳಿಗೆ ಬಂದ್ವಿ ನೋಡ್ರಿ, ಆಟೋದಾಗ ಗಂಗಾವತಿ ಶಾಪಿಗೆ ಹೊಂಟಿದ್ವಿ. ಶಾಪಿಗೆ ಬಂದ್ವಿ ನೋಡ್ರಿ, ರಶ್ ನೋಡ್ತಿರ್ಬೋದು ನೀವು ಎಷ್ಟೈತೆ ಅಂತಂದು. ಈ ಸಲ ಜ್ಯುವೆಲರೀಸ್ನು ಇಟ್ಟಾರ ನೋಡ್ರಿ. ಪ್ರತಿ ವರ್ಷದಂಗೆ ಈ ಸಲ ಗಂಗಾವತಿ ಸೇಲ್ ಹಾಕಿದ್ರು ನೋಡಿ. ಗಂಗಾವತಿ ಒಂದೇ ಅಲ್ಲ, ಎಲ್ಲ ಸ್ಯಾರಿ ಶಾಪ್ನು ಹುಬ್ಳ್ಯಾಗ ಸೇಲ್ ಇತ್ತು, ಮಸ್ತ್ ಕಲೆಕ್ಷನ್ ಇತ್ತು. ಬಟ್ ನಾವೇನು ಮಾಡಿವಪ್ಪ ಅಂದ್ರೆ ಎಂಡ್ ಮೂಮೆಂಟಿಗೆ ಹೋಗ್ಬಿಟ್ಟಿವಿ ಸಾರಿ ನೋಡೋಕೆ. ಅಷ್ಟು ಕಲೆಕ್ಷನ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ನೋಡ್ರಿ. ಆದ್ರೆ ಗದ್ಲಂತೂ ಕಮ್ಮಿ ಆಗಿಲ್ಲ, ಜನ ಜಾತ್ರೆ ಆಗಿತ್ತು ನೋಡ್ರಿ. ಅಂಗಡಿ ಅಂತೂ ಇನ್ನೂ ಜನ, ಯಪ್ಪ ನಿಲ್ಲಕ್ಕೆ ಜಾಗ ಇಲ್ಲ, ಕುಂದ್ರಾಕ ಜಾಗ ಇಲ್ಲ, ಅಷ್ಟು ಜನ ಇದ್ರು. ಇದು 1000 ರೂಪಾಯಿಗೆ 3 ಬ್ಲ್ಯಾಂಕೆಟ್ಸ್ ನೋಡ್ರಿ ಇವ. ಸರಿ ನೋಡ್ರಿ, ಎಷ್ಟು ಮಸ್ತ್ ಐತಿ. ಇದಕ್ಕೆ 980 ರೂಪೀಸ್ ಐತಿ, 392 ರೂಪೀಸ್ ಡಿಸ್ಕೌಂಟ್ ಆಗಿ 588. ಚಲೋ ಅನಿಸ್ತೈತಿ, ಸಣ್ಣ ಪುಟ್ಟ ಫಂಕ್ಷನ್ಗೆ ಆಗಲಿ ಚಲೋ ಅನಿಸ್ತೈತಿ. ಸಾಫ್ಟ್ ಐತಿ ಮೆತ್ತಗ. ಕಲರ್ಸ್ನು ಅದಾವ. ಸ್ವಲ್ಪ ನಾಷ್ಟ ಮಾಡಿದ್ರ ಅಂತಂದು ಇಲ್ಲೇ ಗಂಗಾವತಿ ಬಾಜುನೇ ಒಂದು ಹೋಟೆಲಿಗೆ ಬಂದೇವಿ ನೋಡ್ರಿ. ಇಡ್ಲಿ ತೊಗೊಂಡೇವಿ, ಇಡ್ಲಿ ಸಾಂಬಾರು. ಇಲ್ಲೇ ಡ್ರೆಸ್ ಸೆಕ್ಷನಿಗೆ ಬಂದೀವಿ ನೋಡ್ರಿ, ಇಲ್ಲಿ ಹೂ ಎಲ್ಲ ಸೇಲ್ ಅದಾವ. ಇವಾಗ ಸೆಕೆಂಡ್ ಫ್ಲೋರಿಗೆ ಬಂದೀವಿ ನೋಡ್ರಿ, ಗಂಗಾವತಿ ಶಾಪ್ ಒಳಗನ. ಇಲ್ಲೇ ಪಾರ್ಟಿ ವೇರ್ ಸೆಕ್ಷನ್ ಸ್ಯಾರಿ ಅದಾವ, ನೋಡೋನು ಮಸ್ತ್ ಮಸ್ತ್ ಅದಾವ ಅನ್ಸತೈತಿ, ನೋಡೋಣ ಬರ್ರಿ. ಈ ಸ್ಯಾರಿ ಮಸ್ತ್ ಇತ್ತು ನೋಡ್ರಿ, ಪಾರ್ಟಿ ವೇರ್ ಸ್ಯಾರಿ. ಆ್ಯಕ್ಚುಲಿ ರಕ್ಷುಗೆ ಫೇರ್ವೆಲ್ ಅದೇ ಬರ್ತೈತಿ ಈಗ, ಸೆಕೆಂಡ್ PUC ಎಲ್ಲ. ನೆಕ್ಸ್ಟ್ ಅದ್ರ ಸಲುವಾಗಿನ ಸ್ಯಾರಿ ನೋಡಕ್ಕಂತದ್ವಿ ಪಾರ್ಟಿ ವೇರ್ನಾಗ. ಈ ಸ್ಯಾರಿ ಮಸ್ತ್ ಇತ್ತು, ಕಲರ್ನು ಮಸ್ತಾಗಿತ್ತದ. ಹಂಗೆ ನೋಡತ್ತಿದ್ವಿ ನೋಡ್ರಿ, ನನ್ನ ಮೈ ಮೇಲೆ ಚಂದ ಕಾಣಕತ್ತಿತ್ತು. ಆಮೇಲೆ ಇದೊಂದು ಸ್ಯಾರಿ ನೋಡಿದ್ವಿ ನೋಡ್ರಿ, ಅದ್ರಕಿನ ಇದು ಚಂದ ಅನ್ನಿಸ್ತು, ಕಲರ್ನು ಚಂದ ಇತ್ತು, ಕ್ವಾಲಿಟಿ ಮಾತ್ರ ಮಸ್ತ್ ಇತ್ತು, ವರ್ತ್ ಅನ್ನಿಸ್ತು. ಆ ಪ್ರೈಸಿಗೆ ಆ ಕ್ವಾಲಿಟಿ ವರ್ತ್ ಅನ್ನಿಸ್ತು, ಅದ್ರ ಸಲುವಾಗಿನ ಇದನ್ನ ತೊಗೊಂಡ್ವಿ ನೋಡ್ರಿ ಸ್ಯಾರಿ. ಹಂಗೆ ನಾನು ಒಂದು ಸ್ಯಾರಿ ನೋಡಿದೆ ನೋಡ್ರಿ, ಎಷ್ಟು ಮಸ್ತ್ ಐತಿ. ಕಲರ್ ಅಂತೂ ನನ್ನ ಕಲರಿಗೆ ಇದು ಒಪ್ಪಾಕತ್ತಿತ್ತು. ನಂಗೇನೋಪ್ಪ ವೈನ್ ಕಲರ್, ಡಾರ್ಕ್ ವೈನ್ ಕಲರ್ ಇಷ್ಟ ಆಗ್ತಾವೆ ಸ್ಯಾರೀಸ್ ಆಗಲಿ ಡ್ರೆಸ್ ಆಗಲಿ. ನಿಮಗೆ ಹೆಂಗೆ ಅನ್ಸಾತೈತಿ, ನನ್ನ ಮೈ ಮೇಲೆ ಈ ಸ್ಯಾರಿ ಹೆಂಗೆ ಕಾಣತೈತಿ ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ನಂಗೆ ಈ ಕಲರ್ ಭಾಳ ಇಷ್ಟ ಆಯ್ತು ನೋಡ್ರಿ, ವೈನ್ ಕಲರ್ ಭಾರಿ ಮಸ್ತ್ ಪಾರ್ಟಿ ವೇರ್ ಐತಿ. ರಕ್ಷು ನಾನು ಸೇಮ್ ಆಗ್ತೀವಿ, ಯಾಕೆ ಸ್ವಲ್ಪ ಲೈಟ್ ಕಲರ್, ನಾನು ಸ್ವಲ್ಪ ಡಾರ್ಕ್ ಕಲರ್. ಅವ್ರ ಸ್ಯಾರಿ ಅಂತೂ ಅಷ್ಟಮ್ ಪಾರ್ಟಿ ವೇರ್ ಅಂತೂ ಮಸ್ತ್ ಅದ ನೋಡ್ರಿ. ಇಲ್ಲಿ ಲಾಸ್ಟ್ ಟೈಮ್ ನಾವೇನು ಬಂದಿದ್ದಿಲ್ಲ, ಈ ಸಲ ಬಂದೀವಿ. ಆದ್ರೆ ಕಲೆಕ್ಷನ್ನು ಚಲೋ ಅದಾವು, ರೇಟೂ ಫೈನ್. ನಾ ಇದನ್ನು ನೆಕ್ಸ್ಟ್ ಏನೇನು ತೊಗೊಂಡೆ ಅನ್ನೋ ಶಾಪಿಂಗ್ ಹಾಲ್ನಾಗ ತೋರಿಸ್ತೀನಿ. ಸ್ಯಾರಿ ಯಾವ್ದು ತೊಗೊಂಡೆ, ಎಷ್ಟು ರೇಟಿನ ತೊಗೊಂಡೆ ಅಂತಂದು. 2 ಸ್ಯಾರಿ ತೊಗೊಂಡ್ವಿ ನೋಡ್ರಿ. ಇದು ಒಂದು ಸ್ವಲ್ಪ ಲೈಟ್ ಕಲರ್, ಇದೊಂಚೂರು ಡಾರ್ಕ್ ಕಲರ್ ನಾ ತೊಗೊಂಡೀನಿ. ಇದು ರಕ್ಷಕ್ಕೆ ತೊಗೊಂಡೇವಿ, ಆಕಿದು ಫೇರ್ವೆಲ್ ಅದು ಬರ್ತಲ್ಲ, ಅದ್ರ ಸಲುವಾಗಿ ಸ್ಯಾರಿ ಕಲೆಕ್ಷನ್ ಮಾಡಿದ್ವಿ ಆಕಿಗೆ. ಇಲ್ಲೇ ಒಂದಿಷ್ಟು ಕಾಟನ್ ಸ್ಯಾರಿ ನೋಡಕತ್ತಾರ ನೋಡ್ರಿ.
ಹಳೆ ಗಂಗಾವತಿ ಶಾಪಿಗೆ ಬಂದಿ ನೋಡ್ರಿ. ಹೊಸ ಗಂಗಾವತಿ ಒಳಗೆ ಒಂದು ಪಾರ್ಟಿ ವೇರ್ ಸ್ಯಾರಿ ತಗೊಂಡೆ. ಇವಾಗ ಗಂಗಾವತಿ ಶಾಪಿಂದ ಹೊರಗೆ ಬಂದ್ವಿ ನೋಡ್ರಿ. ಮಳೆ ಅಂತೂ ಬರಾಕತ್ತೈತಿ. ಇವಾಗ ರುಚಿ ಕಡೆ ಹೋಗ್ತೀವಿ. ರುಚಿ ಸಿಲ್ಕಿ ಕಡೆ ಸ್ವಲ್ಪ ನೋಡ್ಕೊಂಡು ಬರ್ತೀವಿ. ಇವಾಗ ರುಚಿ ಸಿಲ್ಕಿಗೆ ಬಂದಿವಿ ನೋಡ್ರಿ. ಮತ್ತೆ ಇಲ್ಲೊಂದು ಸ್ವಲ್ಪ ನೋಡಿಕೊಂಡು ಫೈನಲ್ ಮಾಡ್ಕೊಂಡು ಹೋಗ್ತೀವಿ. ಚಂದ ಐತ್ರಿ ಅಕ್ಕ. ಇಲ್ಲಿ ನೋಡ್ರಿ ಇಲ್ಲಿ ಮಸ್ತ್ ಅನ್ಸಕತ್ತೈತೆ. ಕಲರ್ ಭಾರಿ ಮಸ್ತ್ ಇದ್ವು. ಇದ್ರಾಗ ನಾವು 4 ಜನ ಸೇಮ್ ತಗೋಬೇಕನ್ನೋ ಆಸೆ ಭಾಳ. ಅದ್ರ ಸಲುವಾಗಿ ನಾವು ನೋಡಕತ್ತಿದ್ವಿ. ಸೇಮ್ ಪ್ಯಾಟ್ರನ್ನ ಕಲರ್ ಬೇರೆ ಬೇರೆ ಥರ ತೊಗೊಂಡ್ರ ಅಂತ ಅನ್ಕೊಳಕತ್ತಿದ್ವಿ. ಈ ಸಾರಿ ನನಗೆ ಗ್ರ್ಯಾಂಡನು ಅನ್ನಿಸ್ತು. ಮಸ್ತ್ ಯಾವ್ದಾರ ಮದ್ವೆ ಫಂಕ್ಷನಿಗಾಗಲಿ ಉಟ್ಕೊಂಡು ಹೋಗಕ್ಕೆ ಭಾರಿ ಚಂದ ಅನ್ನಿಸ್ತಾವೆ. ಇದನ್ನ ತೊಗೊಳ್ಳೋಣ ಅಂದೆ. ಅವ್ರಿಗೆ ಇಷ್ಟ ಆಗಲಿಲ್ಲ. ಅದ್ರ ಸಲುವಾಗಿ ಮತ್ತೆ ಬೇರೆ ಥರ ನೋಡಿ. ಗಂಗಾವತಿ ಪ್ರಭಾವ ನೋಡ್ರಿ. ಇಲ್ಲಿ ಸೇಲ್ ಗಂಟೆ ಹೊತ್ಕೊಂಡು ಅಡ್ಡಾಡತ್ತಾರ. ಅಲ್ಲೇ ತೋರಣ ತಗೊಂಡ ನೋಡ್ರಿ. ಮಸ್ತ್ ಅದಾವ. ಜೋರ್ ಇದು ಅಂದ್ರೆ ತೋರಣ ಅಲ್ಲ, ಸೈಡ್ಗೆ ಹಿಂಗೆ ಹ್ಯಾಂಗಿಂಗ್ ಥರ 2 ಸೈಡ್ ಹಾಕೋದು ತೊಗೊಂಡಿನಿ. ಚಲೋ ಅನ್ನಿಸ್ತಾನ ಒಂಥರ. ಅಲ್ಲಿಂದ ದುರ್ಗದ ಬೈಲಿಗೆ ಬಂದೀವಿ ನೋಡ್ರಿ. ಇಲ್ಲೇ ಇವಾಗ ರಾಖಿ ನೋಡಕತ್ತೀವಿ. ರಕ್ಷಾ ಬಂಧನ್ ಇಲ್ಲೊಂದು ಶಾರ್ಟ್ ಕುರ್ತಾ ಸೆಟ್ ತೊಗೊಂಡೆ ನೋಡ್ರಿ. ಅಂದ್ರೆ ಕೋವಾಡ್ ಸೆಟ್ ಟೈಪ್ ಚಂದ ಇತ್ತ. ಕ್ವಾಲಿಟಿನೂ ಚಲೋ ಅದಾವಿಲ್ಲೇ. ಇಲ್ಲೇ LT ಪೂಜಾರಿಯಿಂದ ಒಳಗೆ ಸಂಧ್ಯಾಗ ಬಂದ್ರೆ KR ಫ್ಯಾಷನ್ ಅಂತ ಐತಿ. ಇಲ್ಲೇ ತೊಗೊಂಡೆ. ಈಗ ಮದ್ರ ಕಾಲನಿ ಒಳಗೆ ವಡಾಪಾವು ಗಿರ್ಮಿಟ್ ತಿನ್ನಕತ್ತೀವಿ ನೋಡ್ರಿ. ಇದು ಅದು ಏನು ಬಜ್ಜಿ ರೀ? ಗೋಲಿ ಬಜ್ಜಿ ಏನೋ ಅಂದದು. ಮಸ್ತ್ ಇತ್ತು ಟೇಸ್ಟ್. ಎಲ್ಲ ಶಾಪಿಂಗ್ ಮುಗಿಸಿ ಮಧುರಾ ಕಾಲನಿ ಒಳಗೆ ನಾಷ್ಟ ಮಾಡಿದ್ವಿ ನೋಡ್ರಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ, ಯಾಕಂದ್ರೆ ಅವರು ಕಂಫರ್ಟೇಬಲ್ ಆಗಿರಲಿಲ್ಲ. ಫೈನ್. ನೆಕ್ಸ್ಟ್ ವಿಡಿಯೋದಾಗ ನಾನು ಏನೇನು ತೊಗೊಂಡೆ ಅನ್ನೋದು ಹೇಳ್ತೀನಿ, ಶೇರ್ ಮಾಡ್ಕೊತೀನಿ. ಇಷ್ಟ ಆಗಿತ್ತು ನೋಡ್ರಿ. ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನಾಳಿನ ವ್ಲಾಗ್ನಾಗ.